ಇವಾಗ ರೈಲ್ವೆ ಟಿಕೆಟ್ನ ತಗೊಂಡು ಬಂದಿದ್ದಾರೆ ನಮ್ಮ ಅಣ್ಣವರು. ನಮಗೆ 2 ದೇವರಾಜಗೊಂದು ನಮಗೊಂದು ಪ್ಲಾಟ್ಫಾರಮ್ ಟಿಕೆಟ್ನ ತಗೊಂಡಿದ್ದೀವಿ. ಯಾಕಂದ್ರೆ ಮುಂದೆ ಪ್ರಾಬ್ಲಮ್ ಬೇಡ. ಅವನಿಗೆ 50 ರೂಪಾಯಿ ಅಂತ ಕೊಡು ಪ್ರಿಯ. 170 ರೂಪಾಯಿ ತೆಗಿಬೇಕಾದ್ರೆ ಏಳೂರ. ಏನ್ ಮಾಡ್ತಾವ ಜೋಡಿಸ್ತಾನ. ನಮ್ಮಮ್ಮ ಅನ್ನ ಮಾಡ್ತಾ ಇದ್ದಾರೆ ಕಟ್ಟಿಗೆ ಒಲೆ ಮೇಲೆ. ಇದು ನೋಡಿ ನಮ್ಮನೆ ಹೇಗಿದೆ. ನಮ್ಮ ಅಪ್ಪ ಅವ್ರು ಕುತ್ಕೊಂಡಿದ್ದಾರೆ. ಸ್ನೇಹಿತರೆ, ಈಗ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದೆ. ಇವಾಗ ಮಧ್ಯಾಹ್ನ ಮತ್ತೆ ನಮ್ಮ ಹೋಟೆಲ್ಗೆ ಚಹಾ ಕುಡ್ಲಿಕ್ಕೆ ಬರ್ತಾರೆ ಜನ. ಅದ್ರಗೋಸ್ಕರ ಚಹಾ ಕಾಸಕತ್ತೀನಿ. ಇವಾಗ ಚಹಾನ ಕಾಯಿಸ್ಬಿಟ್ಟು ಇದರಲ್ಲಿ ಸೋಸ್ಬಿಟ್ಟು ಇವಾಗ ನೋಡಿ ಬೆಕ್ಕುಗಳು ಎಲ್ಲಿದ್ದಾವೆ ಅವು ಕಾಯ್ಕೊಂಡು ಕೂತ್ಕೊಂಡಿದ್ದಾವೆ. ಬೆಕ್ಕು ಆ ಕಡೆ ಹೋಗಿದೆ, ಯಾವುದಿಲ್ಲ ಇಲ್ಲೇ ಇರ್ತಾವ, ಒಳಗಡೆ ಹೋಗ್ತಾವ. ಹಲೋ, ಹಾಯ್ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಅಣ್ಣವರು ಬೆಂಗಳೂರಿಗೆ ಹೊರಟಿದ್ದಾರೆ. ಅವ್ರಿಗೆ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರಬೇಕು. ಯಾದಗಿರಿಗೆ ನಮ್ಮೂರಿಂದ ಏನಿದೆಪ್ಪ ಅಂದರೆ 10 ಕಿಲೋಮೀಟ್ರ್ ದೂರ ಆಗುತ್ತೆ. ಈಗ ಸಾಯಂಕಾಲ ಟೈಮಲ್ಲಿ ಏನಿದೆ ಗಾಡಿ ಸಿಗೋದಿಲ್ಲ. ಅದ್ರಗೋಸ್ಕರ ನಮ್ಮ ಬೈಕಲ್ಲೇ ಹೋಗಿ ಬಿಟ್ಟು ಬರ್ಬೇಕಂತ ಮಾಡಿದ್ವಿ. ವೆಂಕಟೇಶ ದೇವರಾಜ ಸ್ಕೂಲಿಂದ ಬರ್ತಾರೇನೋ, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಯಾಕಂತಂದರೆ ಅಂಗಡಿಗೆ ಮಾಲ್ ತರಬೇಕು, ಇಟ್ಕೊಳ್ಳೋದಕ್ಕೆ ಮನುಷ್ಯರು ಬೇಕಾಗುತ್ತೆ. ಇನ್ನೂ ಬಂದಿಲ್ಲ, 4 ಗಂಟೆ ಆಗ್ತಾ ಇದೆ. ಸ್ನೇಹಿತರೆ, ಇವಾಗ ಯಾದಗಿರಿಗೆ ಬಂದಿದ್ದೀವಿ. ಯಾರೋ ನಮ್ಮ ಅಣ್ಣವರು ಬರ್ತಾರಂತೆ ನಮ್ಮ ಅಣ್ಣವ್ರಿಗೆ ಬೆಟ್ಟ ಹಾಕೋದಕ್ಕೆ. ನೋಡಿ ಯಾದಗಿರಿ ಬೋರ್ಡಲ್ಲಿ ಕಾಣಿಸ್ತಾ ನೋಡಿ, ಸೂರ್ಯ ಬೇರೆ ಎದುರಿಗೆ ಕಣ್ಣು ಕೂಗ್ತಾ ಇದೆ. ಇವಾಗ ದೇವರಾಜ ಕೂಡ ಹಿಂಗೆ ಸಾಲಿಂದ ದಾರಿಯಲ್ಲಿ ಸಿಕ್ಬಿಟ್ಟ, ಹಂಗೆ ಕರ್ಕೊಂಡು ಬಂದಿದ್ದೀವಿ. ಇವನಿಗೂ ಹಾಯ್ ಬ್ಯಾಡ ಅಂದ್ರೂ ಕುಂತು ಬಿಟ್ಟಾನ. ಬ್ಯಾಡ ಅನ್ನೋದೇನೋ ಬ್ಯಾಗ್ ಇತ್ತಲ್ಲ ಅವನ ಜೊತೆಯಲ್ಲಿ, ಅದು ಮನೆಗೆ ಹೋಯ್ ಅಂತ ನಾನು ಅಂದೆ. ಇಲ್ಲ, ನಾನು ಬರ್ತೀನಿ ಅಂದ. ನನ್ನ ಮಗಳು ಪ್ರಿಯನ ಕೈಯಲ್ಲಿ ಕೊಟ್ಬಿಟ್ಟು ನಾವು ಹಿಂಗೆ ಬಂದ್ಬಿಡ್ತೀವಿ. ಇವಾಗ ಒಳಗಡೆ ಸ್ಟೇಷನಲ್ಲಿ ಓದ್ತೀವಿ. ನಮ್ಮ ಯಾದಗಿರಿ ಸ್ಟೇಷನ್ ಹೇಗಿದೆ ಅನ್ನೋದು ಕೂಡ ನೋಡಿ ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಸೈಡ್ಲಾಕ್ ಹಾಕಿದ್ದೀವಿ ಅಂತ ಆಯ್ತು. ಇವಾಗ ನೋಡಿ ಯಾದಗಿರಿ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ. ಟಿಕೆಟ್ ಆ ಭಾಗದಲ್ಲಿ ಕೊಡ್ತಾರೆ, ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಟಿಕೆಟ್ ಕೊಡ್ತಾರೆ. ಏರೋಪ್ಲಾನ ಇಲ್ಲಿ ಹೊಂಟದು ಎಲ್ಲಿ ಹೋಯ್ತಾ? ಸ್ನೇಹಿತರೆ, ಇವಾಗ ನಮ್ಮ ಅಣ್ಣವ್ರು ಇನ್ನೂ ಕೂಡ ಬಂದಿಲ್ಲ, ಹೊರಗಡೆ ಇದ್ದಾರೆ, ಆ ಕಡೆ ಇದ್ದಾರೆ. ನಾವು ಬಂದು ಗಾಡಿನ ಪಾರ್ಕ್ ಮಾಡಿದ್ದೀವಿ. ಒಂದೇ ಸರ್ತಿ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಇವಾಗ ನೋಡೋಣ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಸಿಕ್ಕನಾ? ಹಾಂ, ಸ್ವಿಚಪ್ ಆಯ್ದಾನೆ. ಹೆಂಗೆ ಮಾಡ್ತೀವಿ? ಗೊತ್ತಾಗಲ್ಲ ಇಲ್ಲ, ನನ್ನ ಬಳಿ ಆ್ಯಪ್ ಇಲ್ಲ. ಎಷ್ಟೊತ್ತಿಗೆ ಗೊತ್ತಾಗ್ತದೆ? ಎಷ್ಟು ಗಾಡಿ ಟಿಕೆಟ್ ಸ್ನೇಹಿತರೆ, ಯಾದಗಿರಿ ಹೇಗಿದೆ ಅನ್ನೋದನ್ನ ಇಲ್ಲಿ ಗಾಡಿ ಅಲ್ಲ ಅದು ಸ್ನೇಹಿತರೆ. ಇದು ಯಾದಗಿರಿ ರೈಲ್ವೆ ಸ್ಟೇಷನ್. ಟಿಕೆಟ್ ತೆಗೆಯೋ ಜಾಗ ಈ ಥರ ಇದೆ. ಏನು ನೋಡ್ತೀಯ? ಹಾಂ, ಯಾವತ್ತು ನೋಡ್ಲಾರ
ಸ್ಟೇಷನ್ ನೋಡ್ಲಾರ್ದ ನೋಡಿದಿಲ್ಲ ಮತ್ತೆ ನೋಡುತ್ತೆ ಹೆಚ್ಚಕ್ ಅದು ಇದ್ದಿಲ್ಲ ಗಾಡಿ ಅದು ಸ್ನೇಹಿತರೆ ಇದು ಯಾದಗಿರಿ ರೈಲ್ವೆ ಸ್ಟೇಷನ್. ಇಲ್ಲಿ ಜಾಸ್ತಿ ಜನ ಏನಿದೆ ಬಾಂಬೆ ಮತ್ತು ಬೆಂಗಳೂರಿಗೆ ಜಾಸ್ತಿ ಜನ ಏನಿದೆ ಹೊಟ್ಟೆ ಬದುಕಲು ಹೋಗ್ತಾರೆ. 6 ಗಂಟೆಗೆ ಇಂದ ಟ್ರೈನ್ ಬೆಂಗಳೂರಿಗೆ ಹೋದ್ರೆ ಸ್ಟಾರ್ಟ್ ಆಗುತ್ತೆ. ಭಾಳ ಒಂದು ರೆಸ್ಟ್ ಇರುತ್ತೆ. ಇಲ್ಲಿಗೆ ಒಂದು ಸ್ಪೆಷಲ್ ಟ್ರೈನ್ ಬಿಟ್ಟರು ಕೂಡ ಒಳ್ಳೆಯದು. ಆದರೆ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಮಾತ್ರ ಗೊತ್ತಿರುತ್ತೆ, ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ. ಆದರೆ ಇಲ್ಲಿನ ಜನಗಳ ಕಷ್ಟ ಯಾರು ಕೇಳ್ತಾ ಇಲ್ಲ. ನೋಡೋಣ ಈಗ ಎಷ್ಟು ಒಂದು ಜನ ರೆಸ್ಟ್ ಇರುತ್ತೆ ಅಂತ ನಿಮಗೆ ಆ ನಂತರ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ಇದು ನಮ್ಮ ಯಾದಗಿರಿ ರೈಲ್ವೆ ಸ್ಟೇಷನ್. ನಮ್ಮ ದೊಡ್ಡಪ್ಪಲ್ಲಿ ತೆಗಿಸ್ಕೊಂತ ಅಲ್ಲ ನೀ ಈ ಕಡೆ ಬಂದಿದೆ ಅದು ನಮ್ಮಲ್ಲ ಟಿಕೆಟ್ ಮತ್ತೆ ಟಿಕೆಟ್ ಕೊಟ್ಟಿದ್ದೆ ನಮ್ಮ ಪ್ಲಾಟ್ಫಾರಮ್ ಟಿಕೆಟ್. ಹಾಂ ಬೆಂಗಳೂರಿಗೆ ಅಣ್ಣ ಓದ್ತಾನ ನಾ ಕಳ್ಸಕ್ಕೆ ಬಂದೆ. ನೀನು ಹ್ಞೂ ವಿಡಿಯೋದಾಗ ಬರ್ತಿದ್ನು ಎಲ್ಲ ಆಯ್ತು. ಒಟ್ಟು ಎಲ್ಲರೂ ತಯಾರಿ ಇರ್ತದೆ ತಾರ್ತಾವಿನಿ ಅಂದರೆ ಯೂಟ್ಯೂಬ್ದಾಗ ಓದ್ತಾವ ಪ್ಲಾಟ್ಫಾರಮ್. 10 ರೂಪಾಯಿ ಒಂದೇ ತೊಗೊಬಂದೇನು 10 ರೂಪಾಯಿ ಒಂದು. ಎರಡು 20 ರೂಪಾಯಿ. ಮ್ಯಾಗ ಅದ. ಸ್ನೇಹಿತರೆ ಇವಾಗ ರೈಲ್ವೆ ಟಿಕೆಟ್ನ ತಗೊಂಡು ಬಂದಿದ್ದಾರೆ ನಮ್ಮ ಅಣ್ಣವರು. ನಮಗೆ 2 ದೇವರಾಜಿಗೊಂದು ನಮಗೊಂದು ಪ್ಲಾಟ್ಫಾರಮ್ ಟಿಕೆಟ್ನ ತಗೊಂಡಿದ್ದೀವಿ. ಯಾಕಂದರೆ ಮುಂದೆ ಪ್ರಾಬ್ಲಮ್ ಬೇಡ. ಏನೋ 10 ರೂಪಾಯಿ 20 ರೂಪಾಯಿ ಹೋಗುತ್ತೆ ಅಷ್ಟೇ. ಮತ್ತೆ ಯಾರು ಟಿ ಸಿ ಕೈಯಾಗಿ ಸಿಕ್ಕರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದ್ರಗೋಸ್ಕರ ಏನದ ನಾವು ಇವಾಗಲೇ ಟಿಕೆಟ್ ತಗೊಂಡು ಬಂದಿದ್ದೀವಿ. ಇವಾಗ 5 ಗಂಟೆ ಟೈಮ್ ಆಗಕತ್ತದ. ಇನ್ನೂ 1 ಗಂಟೆ ಅದ. ಇನ್ನು 5:30 ಬರ್ತಾನೆ. 5:30 ಬರ್ತೀವಿ. ಇನ್ನು ಅರ್ಧ ಗಂಟೆ ಟ್ರೈನ್ ಬರುತ್ತೆ. ಇನ್ನು ಜನ ಬರ್ತಾ ಇದ್ದಾರೆ. ಏನು ರೆಸ್ಟ್ ಇರುತ್ತೋ ಏನು ಖಾಲಿ ಇರುತ್ತೋ ನೋಡೋಣ. ಇದ್ದಿಲ್ಲ ಗಾಡಿ ಅದ ಮತ್ತೆ ಬಂತಂತ ನಿಂತ್ರಿ ಅಲ್ಲ ನೀನಿಬ್ಬರು. ಹಾ ಇದು ಆ್ಯಕ್ಚುಲಿ ಇದು ರಾಯಚೂರಿಗೆ ಹೋಗ್ತದೆ ನೋಡೋಣ. ಬಾ ಹಂಗಿದ್ರೆ ಯಾರು ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀವಿ. ಬೆಂಗಳೂರು ಹೆಚ್ಚಕ್ಕೆ ಗೊತ್ತಿ ಹೇಳಿ ತಳಗಿ ಬೆಂಗಳೂರು ಗಾಡಿ ಜನರಲ್ ಬಗ್ಗೆ ಗೊತ್ತಿಲ್ಲ. ಗಾಡಿ ಎದುರು ಬರ್ತಾವ ನೋಡ ಹಂಗ ಬರ್ತಾವ ಹುಷಾರಿ. ಗೌರಿಬಿದ್ನೂರು ಎಲ್ಲ ಸೀಟ್ ಸಿಕ್ಕದ ಸರಿ ಹೋಯ್ ಬರ್ರಿ.
ಆಯ್ತು ಆರಾಮ್ರ ಅದು ಅಣ್ಣ ಬಂದಾನ ದೊಡ್ಡಪ್ಪ ದೊಡ್ಡಪ್ಪ ಓಯ್ ಸರಿ ಹೋಯ್ ಬಾ ಸ್ನೇಹಿತರೆ ಇವಾಗ ಟ್ರೈನ್ ಹೊರಟಿದೆ ನೋಡಿ. ಇವಾಗ ಮತ್ತೆ ನಾವು ಹೋಗೋಣ ಹೋಗ್ತೇವೆ ಪಾಪ. 6 ಗಂಟೆ ಕರೆಕ್ಟಾಗಿ ಟ್ರೈನ್ ಬಂತು. ಇದರ ತಾಯಿ ಕೂಡ ಇದೆ. ಸ್ನೇಹಿತರೆ ಇವಾಗ ಮನೆಗೆ ಬಂದಿದೀವಿ. ಇವಾಗ ಟೈಮ್ ಆಗ್ಲಕತ್ತದ 8 ಗಂಟೆ. ಮತ್ತೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡಬೇಕು. ಆ ನಂತರ ಮತ್ತೆ ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.